ಏನು ಮಳೆ ಚೆನ್ನಾಗಾಗ್ತಾ ಇದೆ. ಆ ದೃಷ್ಟಿಕೋನದಲ್ಲಿ ಇನ್ನು ಹೆಚ್ಚಿನ ರೀತಿಯಿಂದ ನಮ್ಮ ಜಿಲ್ಲೆಯಲ್ಲಿ ಏನೇನು ನಾವು ಕಾರ್ಯರೂಪಕ್ಕೆ ತರಬೇಕು ಮತ್ತು ಯಾವುದೇ ಅನಾಹುತಗಳಾಗಲಿಕ್ಕೆ ಏನು ಪ್ರಿವೆಂಟೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಮತ್ತು ರೈತರಿಗೆ ಬೀಜ ಗೊಬ್ಬರ ಯಾವ ರೀತಿ ತೊಂದರೆ ಆಗಬಾರ್ದು ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ನಾವು ತೆಗೆದುಕೊಳ್ಬೇಕು ಅಂತ ನಾವು ಇವತ್ತು ಕಳಪೆ ಬೀಜ ಬರ್ತಿದ್ದಾವೆ ಅಂತ ನಾವು ಸಾಕಷ್ಟು ಎಲ್ಲೈತೆ ತಗೊಂಬಂದು ಕೊಡು, ನನಗೊಂದು ರಿಪೋರ್ಟ್ ಕೊಡಪ್ಪ. ನನಗೆ ಯಾರೋ ರಿಪೋರ್ಟ್ ನಾನು ಒಂದು 4-5 ಸತಿ ಕೇಳೀನಿ, ಭಾಳ ಸತಿ ಕೇಳೀನಿ. ಒಂದು ಕಂಪ್ಲೇಂಟ್ ಬರ್ತಾ ಇಲ್ಲ. ನನಗೆ ಒಂದು ಕಂಪ್ಲೇಂಟ್ ಕೊಡು, ನೆಕ್ಸ್ಟ್ ಡೇನೇ ಇಮಿಡಿಯೇಟ್ ಆ್ಯಕ್ಷನ್ ಅಂತ ಕಳಪೆ ಬೀಜ ಬರ್ತಾ ಇರೋದಕ್ಕೆ ಯಾವ ರೀತಿ ಆಕ್ಷನ್ ಅಲ್ಲಪ್ಪ. ಯಾವ್ದಾರು ಒಂದು ಕಂಪ್ಲೇಂಟ್ ಕೊಡ್ರಿ, ನಾವು ಕಂಪ್ಲೇಂಟರ್ ಬರ್ಬೇಕಾ? ಜಾತಿ ಗಣತಿ ಮತ್ತೆ ಮಾಡಬೇಕು ಅಂತ ಕೇಂದ್ರದಿಂದನೂ ಮಾಡ್ತಾ ಇದ್ದಾರೆ ಸರ್. ಮತ್ತೆ ನೀವು ಹೇಗೆ ಮಾಡೋದು ಅಂತ ಜಾತಿ ಗಣತಿ ಮರು ಸಮೀಕ್ಷೆ ನಿನ್ನೆ ಮುಖ್ಯಮಂತ್ರಿಗಳು ಮಾತಾಡಿದಾರಲ್ಲ, ಸಂಪುಟದಲ್ಲಿ ಮಾತಾಡಿ ಹೇಳಿದಾರಲ್ಲ. ಸೆಂಟ್ರಲ್ನಿಂದನೂ ಮಾಡ್ತಾ ಇದ್ದಾರೆ ಸರ್. ಎರಡೂ ಮಾಡ್ತೀರಾ ಒಂದೇ ಮಾಡಿ? ಸೆಂಟ್ರಲ್ ಇನ್ನೂ ಬಂದಿಲ್ಲ. ನಮ್ದು ಏನಿದೆ ಮರು ಸಮೀಕ್ಷೆನೋ ಅದ್ರ ಬಗ್ಗೆ ನಿನ್ನೆ ಕ್ಲಾರಿಫೈ ಮಾಡಿದಾರಲ್ಲಪ್ಪ, ಅದ್ರ ಬಗ್ಗೆ ಆಗ್ತಾ ಇತ್ತಲ್ಲ. ಈಗ ಸೆಂಟ್ರಲ್ನಿಂದ ಮಾಡ್ತಾ ಇದ್ದಾರೆ, ನೀವು ಸಂಪುಟದಿಂದ ಇಲ್ಲಿ ಯಾಕೆ ಅಂತ ಮಾಡಬಾರ್ದು ಅಂತ ಏನಾರ ಐತಲ್ಲ. ರಾಜ್ಯದಿಂದ ಮತ್ತೆ ಯಾಕೆ ಎರಡು ಅಲ್ಲಪ್ಪ, ಈಗ ನಾವು ಆ್ಯಸ್ ಎ ಮಾಡೆಲ್ ಸ್ಟೇಟ್ ಸಂಪೂರ್ಣವಾಗಿ ಗಣತೆ ಬೇಕು. ಆ ದೃಷ್ಟಿಕೋನದಲ್ಲಿ ನಾವು ಮಾಡ್ತೀವಿ. ಅವರು ಮಾಡಲಿ ನಾವು ಮಾಡಲಿ, ಆಮೇಲೆ ಕ್ರಾಸ್ ಚೆಕ್ ಮಾಡೋಂತಾಗ ಸಭೆ ಬಂದಿಲ್ಲ ಸರ್. ಯಾಕೋ ನಿರ್ಲಕ್ಷ್ಯ. ಯಾರೋ MLAಗಳು ಬೇರೆ ಎಲ್ಲಿ ಇಲ್ಲ. ಇವನು ಊರಿಗೆ ಹೋಗ್ತೀನಿ ಅಂದ, ಯಾರೋ ಬಸವರಾಜು ಊರಿಗೆ ಹೋಗ್ತೀನಿ ಅಂದ. ಇನ್ನು ಉಳಿದಾರು ಬಂದಾರಲ್ಲ. ಇವರು ಬಂದಿಲ್ಲ ಸರ್. ಬಸವಂತಪ್ಪ ಅವರು ಬಂದಿಲ್ಲ. ಬಸವಂತಪ್ಪ ಎಲ್ಲೇ ಊರಿಗೆ ಹೋಗ್ತಾನೆ, ನೀವು ಮಾಡ್ರಿ ಅಂತಂದ ಬಸವಂತಪ್ಪ. ಆಮೇಲೆ ಬಸವರಾಜ್. ಅದಕ್ಕೂ ಇದಕ್ಕೇನು ಇದಿಲ್ಲ, ಇದಿಲ್ಲ. ನೀವು ಮತ್ತೆ ಒಂದಕ್ಕೊಂದು ಅಂಟಚ್ಬೇಡಿ.